ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಲಾಪಾತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನ್ಯೂ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಂಟ್ರಾಕ್ಟ್ 1 ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಯಾರೆಲ್ಲ ಫಸ್ಟ್ ಇಯರ್ LLB ಓದ್ತಾ ಇದ್ದೀರಾ, ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಬರ್ತಾ ಇದೆ ನಿಮಗೆ. ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸು. ನಾನು 10ರಿಂದ 15 ವರ್ಷ ಕ್ವಶನ್ ಪೇಪರ್ಸ್ನ ಅನಾಲಿಸಿಸ್ ಮಾಡಿ ಆ್ಯಸ್ ಪರ್ ಮೈ ನಾಲೆಡ್ಜ್ ಓನ್ಲಿ ಗೈಸ್, ಆ್ಯಸ್ ಪರ್ ಮೈ ನಾಲೆಡ್ಜ್ ಓನ್ಲಿ, ನನ್ನ ಪ್ರಕಾರ. ಸೊ ನಿಮಗೆ ಒಂದು ಇಲ್ಲಿ 30 to 35 ಕ್ವಶನ್ಸ್ ಕೊಡ್ತೀನಿ, ಪ್ಲಸ್ ಶಾರ್ಟ್ ನೋಟ್ಸ್ ಹೇಳಿದ್ದೀನಿ ಗೈಸ್. ತುಂಬಾ ಇಂಪಾರ್ಟೆಂಟು ಗೈಸ್. ಫಾರ್ ಎಕ್ಸಾಂಪಲ್, ನೀವೇ ಒಂದು 10ರಿಂದ 15 ವರ್ಷ ಕ್ವಶನ್ ತೆಗೆದು ನೋಡಿದ್ರೆ ಇವೇ ಇಂಪಾರ್ಟೆಂಟ್ ಅಂತ ನಿಮಗೂ ಕೂಡ ಅನಿಸೋದು ಗೈಸ್. ಸೊ ಕೆಲವೊಂದು ಕ್ವಶನ್ಗಳು ಮಿಸ್ ಆಗಿರ್ಬೋದು, ಬಟ್ ಡೆಫಿನೆಟ್ಲಿ ಹೇಳ್ತೀನಿ ಗೈಸ್, ಈ ಕ್ವಶನ್ಗಳು ನೀವು ಓದಿದ್ರೆ ಖಂಡಿತ ಪಾಸ್ ಆಗ್ತೀರಾ ಗೈಸ್. ನಾನು ಬೇಕಾದರೆ ಎಕ್ಸಾಮ್ ಆದಮೇಲೂ ಕೂಡ ನಾನು ನಿಮಗೆ ರಿಪೀಟ್ ಮತ್ತೆ ವಿಡಿಯೋ ಮಾಡಾಕ್ತೀನಿ. ನಾನು ಕೊಟ್ಟಿದ್ದು ಯಾವ್ಯಾವ ಕ್ವಶನ್ ಇತ್ತು, ಎಕ್ಸಾಮ್ ಬಂದಿದ್ದು ನಾನು ಕೊಟ್ಟಿರೋದ್ರಲ್ಲಿ ಪಾಸ್ ಆಗ್ಬೋದಿತ್ತಾ, ಕಂಪ್ಲೀಟಾಗಿ ನಾನು ಹಾಕ್ತೀನಿ ಗೈಸ್. ದಯವಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ ವಿಡಿಯೋ. ನನ್ನ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮುಂದಿನ LLB ಯಾವುದೇ ವಿಡಿಯೋ ಆದರೂ ನಾನು ನಿಮಗೆ ಹಾಕ್ತೀನಿ. ಈ ಒಂದು PDF ಏನಾದರೂ ಬೇಕು ಅಂದರೆ ದಯವಿಟ್ಟು PDF ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅಲ್ಲಿ ಪ್ರತಿಯೊಂದು ನೋಟ್ಸು ಮತ್ತು ಇದಕ್ಕೆ ಆನ್ಸರ್ ಏನಾದರೂ ಬೇಕು ಅಂದ್ರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಸೊ ವಿಡಿಯೋನ ತಡ ಮಾಡಿದೆ, ನಾವೀಗ ಶುರು ಮಾಡೋಣ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಶಾರ್ಟ್ಸ್ ನೋಟ್ಸು ಮತ್ತು ಕ್ವಶನ್ಸ್ಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಾಂಟ್ರಾಕ್ಟ್ 1 ಫಸ್ಟ್ ಸೆಮಿಸ್ಟರ್ LLB, ಓಕೆನಾ. 5th ಇಯರ್ LLB ಕೂಡ ಕಾಂಟ್ರಾಕ್ಟ್ 1 ಇರುತ್ತೆ. ಅವರು ಕೂಡ ಸ್ಟೂಡೆಂಟ್ಸ್, ನೀವು ನೋಡ್ಬೋದು, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್. ಸೊ ನಾವೀಗ ಶಾರ್ಟ್ ನೋಟ್ಸ್ ನೋಡೋದಾದರೆ ಫಸ್ಟು ಫ್ರೀ ಕನ್ಸೆಂಟ್. ಸೊ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಎರಡೂ ಕೂಡ ಉಪಯುಕ್ತ ಆಗಿರೋಂಥ ನಾನು ನಿಮಗೆ ಲ್ಯಾಂಗ್ವೇಜಸಲ್ಲಿ ಕೊಟ್ಟಿದ್ದೀನಿ. ಸೊ ನಾನಿಲ್ಲಿ ಓದ್ಕೊಂಡು ಹೋಗ್ತೀನಿ, ಕನ್ನಡನೂ ಪಕ್ಕದಲ್ಲೇ ಇರುತ್ತೆ. ಸೊ ಕನ್ನಡ ಸ್ಟೂಡೆಂಟ್ಸ್, ಇಂಗ್ಲೀಷ್ ಸ್ಟೂಡೆಂಟ್ಸ್ ಇಬ್ರಿಗೂ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಗೈಸ್. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಅಂದ್ಬಿಟ್ಟು ನಾನು ಒಂದೇ ನಿಮ್ಮ ಹತ್ರ ಕೇಳ್ತಾ ಇರೋದು ಗೈಸ್. ಸೊ ಫ್ರೀ ಕನ್ಸೆಂಟ್ ಬಗ್ಗೆ ಶಾರ್ಟ್ ನೋಟ್ಸ್ ಕೇಳ್ತಾರೆ, ಮತ್ತು ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಬಗ್ಗೆ ಶಾರ್ಟ್ ನೋಟ್ಸ್ ಕೇಳ್ತಾರೆ, ಮತ್ತು ರೆಕ್ಟಿಫಿಕೇಷನ್ ಆಫ್ ಇನ್ಸ್ಟ್ರೂಮೆಂಟ್ ಬಗ್ಗೆ ತುಂಬಾ ಕ್ವಶನ್ಸು ಬಂದಿದ್ದಾವೆ ಈ ಲಾಸ್ಟ್ ಇಯರ್ಸ್ ಕ್ವಶನ್ ಪೇಪರ್ಲೆಲ್ಲ. ಅದಾದಮೇಲೆ ಡಿಕ್ಲರೇಟರಿ ರಿಲೀಫ್ ಅಥವಾ ಡಿಕ್ಲರೇಟರಿ ಡಿಗ್ರಿ, ಇವೆರಡರಲ್ಲಿ ಒಂದಂತೂ ಗೈಸ್ 200% ಶಾರ್ಟ್ ನೋಟ್ಸ್ ಕೊಡ್ತಾರೆ. ಅದಾದಮೇಲೆ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟು, ಇದನ್ನು ನಿಮಗೆ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟು ಬಂದು 16 ಮಾರ್ಕ್ಸ್ ಕ್ವಶನ್ಸು ಕೇಳ್ತಾರೆ ಅಥವಾ ಶಾರ್ಟ್ ನೋಟ್ಸ್ಗೂ ಕೇಳ್ಬೋದು. ಸೊ ನೀವು ಒನ್ಸ್ ಆ ಟಾಪಿಕ್ ನೀವು ಪ್ರಿಪೇರ್ ಆಗೋದ್ರೆ ಅದ್ರ ಮೇಲೆ ಅವ್ರು ಶಾರ್ಟ್ ನೋಟ್ಸನ್ನು ಕೇಳಲಿ ಅಥವಾ 16 ಮಾರ್ಕ್ಸ್ ಬಿಗ್ ಕ್ವಶನ್ ಆದರೂ ಕೇಳಲಿ, ನೀವು ಆನ್ಸರ್ ಮಾಡ್ತಾರ ಥರಲ್ಲಿ ಪ್ರಿಪೇರ್ ಆಗಿಬಿಡಿ ಗೈಸ್. ನೆಕ್ಸ್ಟು ಪ್ರೈವೇಟಿ ಆಫ್ ಕಾಂಟ್ರಾಕ್ಟ್. ನೆಕ್ಸ್ಟ್ ಕ್ವಶನು ರಿಕವರಿ ಆಫ್ ಮೂವಬಲ್ ಪ್ರಾಪರ್ಟಿ, ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಆ್ಯಂಡ್ ಪೆನಾಲ್ಟಿ, ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್, reciprocal promises, appropriation of payments, nominal damages, electronic or online contract. ಸೊ ಇದಿಷ್ಟು ಶಾರ್ಟ್ ನೋಟ್ಸು. ನೆಕ್ಸ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತವೆ. ನಾನೀಗ ಅಲ್ಲಿ ಶಾರ್ಟ್ ನೋಟ್ಸ್ಗೂ ಕೆಲವೊಂದು ಕ್ವಶನ್ಸು ರಿಪೀಟ್ ಆಗಿರ್ಬೋದು. ನಾನು ಹೇಳಿದ್ನಲ್ಲ, ಒಂದು ಟಾಪಿಕ್ ಓದ್ಕೊಬಿಡಿ. ಒಂದು ಟಾಪಿಕ್ ಓದ್ಕೊಂಡ್ರೆ ನಿಮ್ಗೆ ಅದರಿಂದ ಶಾರ್ಟ್ ನೋಟ್ಸ್ ಆದರೂ ಕೇಳಲಿ. ಫಾರ್ ಎಕ್ಸಾಂಪಲ್, ನಿಮಗೀಗ ನಾವು ನೋಡ್ದಂಗೆ ಅಲ್ಲಿ ಈ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂತ ಇತ್ತು. ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟು 16 ಮಾರ್ಕ್ಸ್ಗೂ ಕ್ವಶನ್ ಇದೆ. ಸೊ ನೀವು ಅಲ್ಲಿ ಓದ್ಬಿಟ್ರೆ ಶಾರ್ಟ್ ನೋಟ್ಸನ್ನು ಕೇಳಿ 16 ಮಾರ್ಕ್ಸ್ ಆದರೂ ಕೇಳಿ, ತುಂಬಾ ಇಂಪಾರ್ಟೆಂಟಾಗಿ ನೀವು ಥರಲ್ಲಿ ಪ್ರಿಪೇರ್ ಆಗಿಬಿಡಿ, ಆರಾಮಾಗಿ ಬರ್ಕೋಬೋದು. ಸೊ ಒಂದಂತೂ ಗೈಸ್, ಕಾಂಟ್ರಾಕ್ಟಲ್ಲಿ ನೀವು ಪ್ರತಿಯೊಂದು ಕ್ವಶನ್ಸ್ಗೂ ಕೇಸ್ ಲಾ ಬರೀಲೇಬೇಕು ಅಥವಾ ಎಕ್ಸಾಂಪಲ್ಸ್ ಕೊಡಲೇಬೇಕು ಗೈಸ್, ಕೊಡಲೇಬೇಕು ಗೈಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾವೀಗ ನೋಡೋದಾದರೆ, ಡಿಫೈನ್ ಆ್ಯಂಡ್ ಅಕ್ಸೆಪ್ಟೆನ್ಸಿ ಆ್ಯಂಡ್ ಎಕ್ಸ್ಪ್ಲೈನ್ ದ ರೂಲ್ಸ್ ಆಫ್ ಅಕ್ಸೆಪ್ಟೆನ್ಸಿ. ಗೈಸ್ ನೋಡಿ ಹೇಳ್ತಾ ಇದ್ದೀನಿ ನಿಮಗೆ, ಫಸ್ಟ್ ಚಾಪ್ಟರ್ ಇದೆಯಲ್ಲ, ಅಕ್ಸೆಪ್ಟೆನ್ಸಿ ಇರ್ಬೋದು, ಆಫರ್ ಇರ್ಬೋದು, ಪ್ರಪೋಸಲ್ ಇರ್ಬೋದು, ಕನ್ಸಿಡರೇಷನ್ ಇರ್ಬೋದು, ವ್ಯಾಲಿಡ್ ಕಾಂಟ್ರಾಕ್ಟ್ ಇರ್ಬೋದು. ಈ 5 ಕ್ವಶನ್ಸು ನೀವು ಓದಲೇಬೇಕು. ಒಂದಕ್ಕೊಂದು ಲಿಂಕ್ ಆಗಿರುತ್ತೆ ಗೈಸ್. ಇದು ಕಾಮನ್ ಆಬ್ಜೆಕ್ಟ್ ಆಗಿದೆ. ಅಂದರೆ ನಾವು ನಾರ್ಮಲಾಗೆ ಒಂದು ಓದ್ಕೊಂಡ್ರೆ ಒಂದರಿಂದ ಇನ್ನೊಂದು ಆರಾಮಾಗಿ ಓದ್ಕೋಬೋದು. ಎಸೆನ್ಷಿಯಲ್ಸ್ ಅಂತ ಬರುತ್ತೆ, ಅದನ್ನು ತುಂಬಾ ಓದ್ಕೊಳ್ಳಿ. ಫಸ್ಟ್ ಚಾಪ್ಟರ್ ನೀವು ಓದ್ಕೊಟ್ರೆ 16 ಮಾರ್ಕ್ಸ್ ಬಂದೇ ಬರುತ್ತೆ ಗೈಸ್, 16 ಮಾರ್ಕ್ಸ್. ಸೊ ದಯವಿಟ್ಟು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಸೊ ಸೆಕೆಂಡ್ ಕ್ವಶನ್ ಬಂದು ಡಿಫೈನ್ ಫ್ರಾಡ್, ಡಿಫ್ರೆನ್ಸ್ ಬಿಟ್ವೀನ್ ಇಟ್ಸ್ ಮಿಸ್ರೆಪ್ರೆಸೆಂಟೇಷನ್. ಸೊ ಫ್ರಾಡ್ ಅಂದರೆ ಏನು ಮತ್ತು ಮಿಸ್ರೆಪ್ರೆಸೆಂಟೇಷನ್ಗಿರುವ ವ್ಯತ್ಯಾಸ ತಿಳಿಸಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಮೋಡ್ಸ್ ಆಫ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್. ನಾನು ಈಗಾಗಲೇ ಹೇಳಿದ್ನಲ್ಲ,
ವಾಟ್ ಆರ್ ದಿ ರೆಮಿಡೀಸ್ ಅವೈಲಬಲ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಇದನ್ನು ಕೂಡ 4th ಚಾಪ್ಟರ್ ಏನೋ ಬರುತ್ತೆ ಗೈಸ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಆ ಚಾಪ್ಟರ್ಗಳಲ್ಲಿ ಓದ್ಕೊಳ್ಳಿ ಗೈಸ್. ಎಕ್ಸ್ಪ್ಲೈನ್ ದ ಡಾಕ್ಟರ್ ಆಫ್ ಫ್ಲಕ್ಚುಯೇಷನ್ ವಿತ್ ಡಿಸೈಡೆಡ್ ಕೇಸಸ್. ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ದ ಇಂಜೆಕ್ಷನ್. ಅಂಡರ್ ದ ವಾಟ್ ಸರ್ಕಮ್ಟೆನ್ಸ್ ಕ್ಯಾನ್ ದ ಕೋರ್ಟ್ ಗ್ರಾಂಟ್ ಪರ್ಪೆಕ್ಚುಯಲ್ ಇಂಜೆಕ್ಷನ್ಸ್. ಸೊ 5th ಚಾಪ್ಟರ್ ಅನಿಸುತ್ತೆ ಗೈಸ್. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸು. ಅದರಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸು ಕೂಡ ಇದೆ. ಸೊ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ನೀವು ಓದ್ಕೋಬೇಕಾಗುತ್ತೆ ಗೈಸ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸು, ತುಂಬ ಸಲ ರಿಪೀಟ್ ಆಗಿದೆ ಗೈಸ್. ಎಕ್ಸ್ಪ್ಲೈನ್ ದ ಕಾಂಟ್ರಾಕ್ಟ್ ವಿಚ್ ಕೆನಾಟ್ ಬಿ ಸ್ಪೆಸಿಫಿಕಲಿ ಎನ್ಫೋರ್ಸ್ಡ್. ಸೊ ಈ ಕ್ವಶನ್ನು ಕೂಡ ತುಂಬಾ ಸಲ ಕೇಳಿದ್ದಾರೆ ಗೈಸ್, ತುಂಬಾ ಇಂಪಾರ್ಟೆಂಟು. ಎಕ್ಸ್ಪ್ಲೈನ್ ದ ಪ್ರಾವಿಷನ್ಸ್ ರಿಲೇಟಿಂಗ್ ಟು ರಿಕವರಿ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ. ಈ ಕ್ವಶನ್ಸು ಕೂಡ ಇಂಪಾರ್ಟೆಂಟು ಗೈಸ್. ನಾನಿಲ್ಲಿ ಕೊಡ್ತಾ ಇರೋಂಥ ಪ್ರತಿಯೊಂದು ಶಾರ್ಟ್ಸ್ ನೋಟ್ಸು, ಪ್ರತಿಯೊಂದು 30 to 35 ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್ ಇರಾವೇ ನಾನಿಲ್ಲಿ ವಿಡಿಯೋ ಮಾಡಿರೋದು. ಅದರಲ್ಲೂ ಕೂಡ ನಾನು ಹೇಳ್ತಾ ಇರೋದು ಪ್ರಿಫರೆನ್ಸ್ ಇದಕ್ಕೆ ಜಾಸ್ತಿ ಕೊಡಿ, ಇದಕ್ಕೆ ಒತ್ತು ಕೊಡಿ. ಇವು 35 ಕ್ವಶನ್ಸು ನೀವು ಪ್ರಿಪೇರ್ ಆಗಲೇಬೇಕು ಗೈಸ್. ಎಕ್ಸ್ಪ್ಲೈನ್ ದ ರೆಮಿಡೀಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಸೊ ಈ ಕ್ವಶನು ಮತ್ತೆ ರಿಪೀಟ್ ಆಗಿದೆ ಗೈಸ್. ಅದನ್ನು ನೀವು ಆಗಲೇ ನಾನು ಫಸ್ಟ್ ಹೇಳಿದೆ. ಕೆಲವೊಂದು ಕ್ವಶನು ನಾನು ಇಲ್ಲಿ PDF ಅಲ್ಲಿ ಹಾಕಿರೋದು ರಿಪೀಟೆಡ್ ಆಗಿರುತ್ತೆ. ಅದನ್ನು ನೀವು ದಯವಿಟ್ಟು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೀಗ ಬ್ರೀಚ್ ಆಫ್ ರೆಮಿಡೀಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಕೂಡ ನೋಡ್ದು, ಆ ಕ್ವಶನ್ಸು ಕೂಡ ರಿಪೀಟೆಡ್ ಆಗಿರುತ್ತೆ. ಅದು ಇಂಪಾರ್ಟೆಂಟ್ ಕ್ವಶನ್ಸೇ ಗೈಸ್. ಸೊ ನೆಕ್ಸ್ಟ್ ಕ್ವಶನು ಡಿಫೈನ್ ಕಂಟಿಜೆಂಟ್ ಕಾಂಟ್ರಾಕ್ಟ್, ಎಕ್ಸ್ಪ್ಲೈನ್ ದ ರೂಲ್ಸ್ ರಿಲೇಟಿಂಗ್ ಟು ಇಟ್ಸ್ ಎನ್ಫೋರ್ಸ್ಮೆಂಟ್ ಅಂತ ಕೇಳ್ತಾರೆ. ನೆಕ್ಸ್ಟು ಎಕ್ಸಾಮಿನ್ ದ ಲೀಗಾಲಿಟಿ ಆಫ್ ಮೈನರ್ಸ್ ಕಾಂಟ್ರಾಕ್ಟ್. ತುಂಬಾ ಇಂಪಾರ್ಟೆಂಟು ಗೈಸ್, ತುಂಬ ಸಲ ಕೇಳಿದ್ದಾರೆ. ಡಿಫೈನ್ ಪ್ರಪೋಸಲ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಪ್ರಪೋಸಲ್. ನಾನೀಗಾಗಲೇ ಹೇಳಿದೆ, ಪ್ರಪೋಸಲ್ಲು, ಅಕ್ಸೆಪ್ಟೆನ್ಸು, ಕನ್ಸಿಡರೇಷನ್ನು ಮತ್ತು ವ್ಯಾಲಿಡ್ ಕಾಂಟ್ರಾಕ್ಟ್ ಇದಿಷ್ಟು ನೀವು ಓದ್ಕೊಳ್ಳೇಬೇಕು ಗೈಸ್. ಆಫರ್. ಎಕ್ಸ್ಪ್ಲೈನ್ ದ ಡಾಕ್ಟ್ರೈನ್ ಆಫ್ ಪ್ರೈವಟಿ ಆಫ್ ಕಾಂಟ್ರಾಕ್ಟ್ ವಿತ್ ದ ಎಕ್ಸೆಪ್ಷನ್ಸ್. ಸೊ ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಗೈಸ್. ಸೊ ನೆಕ್ಸ್ಟ್ ಕ್ವಶನ್ ಬರುತ್ತೆ ಗೈಸ್. ಈ ಕ್ವಶನ್ ಇದೆಯಲ್ಲ, ಇದೊಂದು ಕೇಸ್ ಲಾ ಮೇಲೆ ಕೇಳ್ತಾರೆ ಗೈತಿ. ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ರಿಮೋಟ್ನೆಸ್ ಆಫ್ ಡ್ಯಾಮೇಜಸ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಆಡ್ಲೆ ವರ್ಸಸ್ ಬಾಕ್ಸೆಂಡಲೆ. ಇವರು ಕೇಸ್ ಲಾನ ಹಿಡ್ಕೊಂಡು ಸ್ಪೆಷಲ್ ಡ್ಯಾಮೇಜಸ್ ಬಗ್ಗೆ ನೀವು ರಿಮೋಟ್ನೆಸ್ ಆಫ್ ಡ್ಯಾಮೇಜಸ್ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ಈ ಕ್ವಶನು ಗೈಸ್ ಮಿನಿಮಮ್ ಒಂದು 5 ರಿಂದ 6 ವರ್ಷ ರಿಪೀಟ್ ಆಗಿದೆ ಗೈಸ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಸ್ಟೇಟ್ ಬ್ರೀಫ್ಲಿ ದ ವೇರಿಯಸ್ ವೇಸ್ ಆಫ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್. ಈಗಾಗಲೇ ನಾವು ಕ್ವಶನ್ ನೋಡಿದ್ವಿ. ಮತ್ತು ಡಿಫೈನ್ ಕೋಯರ್ಷನ್, ಹೌ ಡಸ್ ಇಸ್ ಡಿಫರ್ ಫ್ರಮ್ ಅಂಡ್ಯೂ ಇನ್ಫ್ಲುಯೆನ್ಸಿ. ಇದನ್ನು ಕೂಡ ಕೋಯರ್ಷನ್ ಬಗ್ಗೆ ತುಂಬಾ ಇಂಪಾರ್ಟೆಂಟು ಗೈಸ್. ಎಕ್ಸ್ಪ್ಲೈನ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಡ್ಯಾಮೇಜಸ್. ಸೊ ಈ ಕ್ವಶನ್ನು ಕೂಡ ರಿಪೀಟ್ ಆಗಿದೆ. ಸೊ ಸ್ಪೆಷಲ್ ಡ್ಯಾಮೇಜಸ್ ಅಂತ ಕೇಳ್ಬೋದು, ಕೈಂಡ್ಸ್ ಆಫ್ ಡ್ಯಾಮೇಜಸ್ ಅಂತ ಕೇಳ್ಬೋದು. ಈ ಕ್ವಶನ್ಸ ಓದ್ಕೊಳ್ಳಿ. ಸೊ ಅದಾದಮೇಲೆ ಗೈಸ್ ನೆಕ್ಸ್ಟ್ ಕ್ವಶನು ಎಕ್ಸ್ಪ್ಲೈನ್ ದ ಲಾ ರಿಲೇಟಿಂಗ್ ಟು ಟೈಮ್ ಆ್ಯಂಡ್ ಪ್ಲೇಸ್ ಆಫ್ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರಾಕ್ಟ್. ಈ ಕ್ವಶನು ಇಂಪಾರ್ಟೆಂಟು ಗೈಸ್. ಅದಾದಮೇಲೆ ಆ್ಯನ್ ಅಗ್ರಿಮೆಂಟ್ ಈಸ್ ರೆಸ್ಟ್ರೆಂಟ್ ಆಫ್ ಟ್ರೇಡ್ ಈಸ್ ವೈಡ್, ಎಕ್ಸ್ಪ್ಲೈನ್ ವಿತ್ ಎಕ್ಸೆಪ್ಷನ್ಸ್ ಅಂತ ಕೇಳ್ತಾರೆ. ಎಕ್ಸೆಪ್ಷನ್ಸ್. ಸೊ ಈ ಕ್ವಶನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಗೈಸ್. ಡಿಫೈನ್ ಕನ್ಸಿಡರೇಷನ್. ಹೇಳಿದ್ನಲ್ಲ, ವ್ಯಾಲಿಡ್ ಕನ್ಸಿಡರೇಷನ್ ಆಗಬೇಕಂದ್ರೆ ಏನೇನು ಎಸೆನ್ಷಿಯಲ್ಸ್ ಇದೆ. ಪ್ರಪೋಸಲ್ ಬಗ್ಗೆ ಓದ್ಕೊಳ್ಳಿ, ಅಕ್ಸೆಪ್ಟೆನ್ಸ್ ಬಗ್ಗೆ ಓದ್ಕೊಳ್ಳಿ, ಆಫರ್ ಬಗ್ಗೆ ಓದ್ಕೊಳ್ಳಿ, ಕಾಂಟ್ರಾಕ್ಟ್ ಬಗ್ಗೆ ಓದ್ಕೊಳ್ಳಿ. ಫಸ್ಟ್ ಚಾಪ್ಟರ್ ಅಂತೂ ತುಂಬಾ ಇಂಪಾರ್ಟೆಂಟು. ಬೈ ಹೂಮ್ ಆ್ಯಂಡ್ ಅಗೇನೆಸ್ಟ್ ಹೂಮ್ ಕ್ಯಾನ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಟು ಬಿ ಕ್ಲೈಮಡ್ ಅಂತ ಕೇಳ್ತಾರೆ. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಪ್ರಾವಿಷನ್ಸ್ ರಿಲೇಟಿಂಗ್ ಟು ರಿಕವರಿ ಆಫ್ ಮೂವಬಲ್ ಆ್ಯಂಡ್ ಇಮ್ಮೂವಬಲ್ ಪ್ರಾಪರ್ಟಿ. ನಾವು ಈಗಾಗಲೇ ಆವಾಗಲೇ ನಿಮ್ಗೆ ತೋರಿಸಿದೆ ಇಮ್ಮೂವಬಲ್ ಪ್ರಾಪರ್ಟಿ ಅಂತ. ಸೊ ಅದ್ರ ಜೊತೆಗೆ ಮೂವಬಲ್ ಪ್ರಾಪರ್ಟಿ ಕೂಡ ನೀವು ಓದ್ಕೊಳ್ಳಿ ಗೈಸ್. ವಾಟ್ ಈಸ್ ಕ್ವಾಸಿ ಕಾಂಟ್ರಾಕ್ಟ್, ಎಕ್ಸ್ಪ್ಲೈನ್ ಇಟ್ಸ್ ಟೈಪ್ಸ್. ತುಂಬಾ ಇಂಪಾರ್ಟೆಂಟು ಗೈಸ್ ಕ್ವಾಸಿ ಕಾಂಟ್ರಾಕ್ಟು ಕೂಡ. ಅದ್ರ ಮೇಲೂ ಕೂಡ ಕ್ವಶನ್ಸ್ ಕೇಳ್ತಾರೆ, ಇಲ್ಲ 10 ಮಾರ್ಕ್ಸ್ ಪ್ರಾಬ್ಲಮ್ಸು ಕೂಡ ಕೇಳೋ ಚಾನ್ಸಸ್ ಇದೆ. ತುಂಬಾ ಇಂಪಾರ್ಟೆಂಟು ಗೈಸ್. ಸೊ ನೆಕ್ಸ್ಟು ಡ್ಯಾಮೇಜಸ್ ಕೇಳಿದ್ದಾರೆ. ಅದಾದಮೇಲೆ ವಾಟ್ ಈಸ್ ಕನ್ಸೆಂಟ್, ಅಂಡರ್ ವಾಟ್ ಸರ್ಕಮ್ಟೆನ್ಸ್ ಈಸ್ ಕನ್ಸೆಂಟ್ ಟು ಬಿ ಎ ನಾಟ್ ಫ್ರೀ ಅಂತ ಕೇಳ್ತಾರೆ. ಸೊ ಯಾವ ಟೈಮಲ್ಲಿ ನಾಟ್ ಫ್ರೀ ಆಗಿರುತ್ತೆ, ಫ್ರೀ ಕನ್ಸೆಂಟ್ ಯಾವಾಗುತ್ತೆ.
ಸೊ ಅದ್ರ ಬಗ್ಗೆ ಫ್ರೀ ಕನ್ಸೆಂಟ್ ಒಂದು ಟಾಪಿಕ್ ಓದ್ಕೊಂಡ್ರೆ ನೀವೆಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ಮೀನ್ ಬೈ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್, ಹೂ ಕ್ಯಾನ್ ಕ್ಲೈಮ್ ಇಟ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗೈ 5th ಚಾಪ್ಟ್ರಲ್ಲಿದೆ. ಸೊ ತುಂಬಾ ಚೆನ್ನಾಗಿರುತ್ತೆ, ಓದ್ಕೊಳ್ಳಿ ಈ ಟಾಪಿಕ್ ಮೇಲೆ. ಸೊ ಈ ಟಾಪಿಕ್ ಮೇಲೆ ನಿಮಗೆ ಪ್ರಾಬ್ಲಮ್ಸು ಕೇಳ್ಬೋದು ಅಥವಾ ಕ್ವಶನ್ಸೇ ಕೇಳ್ಬೋದು. ಸೊ ನೆಕ್ಸ್ಟು ಜನರಲ್ ಆ್ಯಂಡ್ ಸ್ಪೆಷಲ್ ಡ್ಯಾಮೇಜಸ್ಸು ನಾವು ಆವಾಗಲೆಲ್ಲ ಹೇಳಿದ್ದೀನಿ. ನೆಕ್ಸ್ಟು ಡಿಫೈನ್ ಕಾಂಟ್ರಾಕ್ಟ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಎಸೆನ್ಷಿಯಲ್ಸ್ ಆಫ್ ಕಾಂಟ್ರಾಕ್ಟ್. ಇದು ತುಂಬಾ ಇಂಪಾರ್ಟೆಂಟು ಗೈಸ್. ನೆಕ್ಸ್ಟ್ ಎಕ್ಸ್ಪ್ಲೈನ್ ಕಂಟಿಜೆಂಟ್ ಕಾಂಟ್ರಾಕ್ಟ್ ಆ್ಯಂಡ್ ರೂಲ್ ರಿಲೇಟಿಂಗ್ ಟು ಎನ್ಫೋರ್ಸ್ಮೆಂಟ್ ಕಂಟಿಜೆಂಟ್ ಕಾಂಟ್ರಾಕ್ಟ್ ಅಂತ ಕೇಳ್ತಾರೆ. ಸೊ ಇದೂ ತುಂಬಾ ಇಂಪಾರ್ಟೆಂಟು ಗೈಸ್. ಅದಾದಮೇಲೆ ಅಂಡ್ಯೂ ಇನ್ಫ್ಲೂಯೆನ್ಸ್ ಬಗ್ಗೆನೂ ನೀವು ಓದ್ಕೊಳ್ಳಿ ಗೈಸ್. ಇದೊಂದು ಶಾರ್ಟ್ ನೋಟ್ಸಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ. ಅದ್ರ ಬಗ್ಗೆ ನೀವು ಕೇಸ್ ಲಾ ಪ್ರತಿಯೊಂದು ಕ್ವಶನ್ಸ್ಗೂ ನೀವು ಕೇಸ್ ಲಾ ಓದ್ಕೊಳ್ಳಿ, ಎಕ್ಸಾಂಪಲ್ಸ್ ಓದ್ಕೊಳ್ಳಿ ಗೈಸ್. ನೆಕ್ಸ್ಟು ಹೂ ಆರ್ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್, ವಾಟ್ ಈಸ್ ದ ಲೀಗಲ್ ಪೊಸಿಷನ್ ಆಫ್ ಅಗ್ರಿಮೆಂಟ್ಸ್ ಮೇಡ್ ಬೈ ದ ಇನ್ಕಾಂಪಿಟೆಂಟ್ ಪರ್ಸನ್ಸ್ ಇನ್ ಇಂಡಿಯಾ ಆ್ಯಂಡ್ ಇಂಗ್ಲೆಂಡ್. ಸೊ ಇದು ಕ್ವಶನ್ಸು ನಾನು ಒಂದು 3-4 ಕ್ವಶನ್ ಪೇಪರಲ್ಲಿ ನೋಡಿದ್ದೀನಿ, ಅದಕ್ಕೋಸ್ಕರ ನಾನು ನಿಮ್ಗೆ ಹಾಕ್ತೆ. ಸೊ ದಯವಿಟ್ಟು ಈ ಕ್ವಶನ್ಸ್ ಬಗ್ಗೆನೂ ಓದ್ಕೊಳ್ಳಿ. ಎಕ್ಸ್ಪ್ಲೈನ್ ದ ಕನ್ಸಿಡರೇಷನ್ನು ಕೂಡ ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ಸ್ ಬಟ್ ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್, ಎಕ್ಸ್ಪ್ಲೈನ್ ಅಂತ ಕೇಳ್ತಾರೆ. ಸುಮಾರು ಒಂದು 10 ವರ್ಷದ ಕ್ವಶನ್ ಪೇಪರಲ್ಲಿದೆ ಗೈಸ್, ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಓದ್ಕೊಳ್ಳಿ, ದಯವಿಟ್ಟು ಓದ್ಕೊಳ್ಳಿ ಈ ಕ್ವಶನ್ಸು. An agreement enforceable by law is a contract. ಡಿಸ್ಕಸ್ ಅಂತ ಕೇಳ್ತಾರೆ. ಕಾಂಟ್ರಾಕ್ಟ್ ಅಂದರೆ ಏನು? ಎನ್ ಅಗ್ರಿಮೆಂಟ್ ಎನ್ಫೋರ್ಸಬಲ್ ಬೈ ಎ ಲಾ ಅಂತ ಹೇಳಿದಾರಲ್ವ, ಅದನ್ನು ಡಿಸ್ಕಸ್ ಮಾಡಿ, ಯಾವ ರೀತಿ ನೀವು ಪ್ರೂವ್ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಸೊ ಅದನ್ನು ಕೂಡ ನೀವು ಆನ್ಸರ್ ಬರೀಬೇಕಾಗುತ್ತೆ. ನೆಕ್ಸ್ಟು ಡಿಫೈನ್ ಆಫರ್ ವ್ಯಾಲಿಡ್ ಆಫರ್ ಆಗಬೇಕಂತಂದರೆ ಏನು ರೂಲ್ಸ್ ಇದೆ, ಏನು ಎಸೆನ್ಷಿಯಲ್ಸ್ ಪಾಯಿಂಟ್ಸ್ ಇದೆ ಅಂತ ಅಂದ್ಬಿಟ್ಟು ಕ್ವಶನ್ಸ್ ಕೇಳ್ತಾರೆ. ಇದಿಷ್ಟು ನಿಮಗೆ ಕಾಂಟ್ರಾಕ್ಟ್ 1 ಫಸ್ಟ್ ಸೆಮಿಸ್ಟರ್ ಆಫ್ LLB ಸಬ್ಜೆಕ್ಟು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಶಾರ್ಟ್ಸ್ ನೋಟ್ಸು ಆ್ಯಸ್ ಪರ್ ಮೈ ನಾಲೆಡ್ಜ್ ಓನ್ಲಿ ಗೈಸ್. ಇದು ಆ್ಯಸ್ ಪರ್ ಮೈ ನಾಲೆಡ್ಜ್. ನಾನು ನಿಮಗೆ ಎಕ್ಸಾಮ್ ಆದಮೇಲೂ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಕ್ವಶನ್ ಪೇಪರಲ್ಲಿ ಯಾವುದೇ ನಾನು ಕೊಟ್ಟಿರೋ ಕ್ವಶನ್ಸ್ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನೀವು ಅವಾಗ ಚೆಕ್ಔಟ್ ಮಾಡ್ಕೊಳ್ಳಿ. ಅದನ್ನು ಚೆಕ್ಔಟ್ ಮಾಡ್ಕೋಬೇಕಂದ್ರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಅದಾದಮೇಲೆ ಈ ವಿಡಿಯೋಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಗ್ರೂಪು ಯಾವುದೇ ಇದ್ದರೂ, ನಿಮ್ಮ ಕಾಲೇಜ್ ಗ್ರೂಪು ಫ್ರೆಂಡ್ಸ್ LLB ಓದ್ತಾರೆ ಯಾರೇ ಇದ್ದರೂ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೂ ಉಪಯುಕ್ತ ಆಗಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.